ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಪಿ ಎಚ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಯು ಜಿ ನೀಟ್ 2022 ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ನಾನು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನು ಅಂತ ನೋಡೋದಾದರೆ, ಇನ್ನೂ ಎಷ್ಟೋ ಜನ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅದಕ್ಕೇ ಕೆ ಎ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ. ಯು ಜಿ ನೀಟ್ 2022ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿರ್ತಾರೆ. ಇನ್ನೂ ಇದು ಫೈನಲ್ ಚಾನ್ಸ್ ಆಗಿರುತ್ತೆ. ಯಾವ್ಯಾವ ವಿದ್ಯಾರ್ಥಿಗಳು ಇನ್ನೂ ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಇದು ಫೈನಲ್ ಚಾನ್ಸ್ ಆಗಿರುತ್ತೆ. ಮತ್ತು ಎಲ್ಲರಿಗೂ ಫೈನಲ್ ಚಾನ್ಸ್ ಆಗಿರುತ್ತೆ. ಅವ್ರದ್ದು ಏನೇನು ಸರ್ವರ್ ಪ್ರಾಬ್ಲಮ್ ಇತ್ತಲ್ಲ, ಅದನ್ನೆಲ್ಲ ಅವರು ಕರೆಕ್ಟ್ ಮಾಡಿ ಇವಾಗ ನಿಮಗೆ ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ಯಾರು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಮತ್ತು ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಿರ್ತೀರ ಮತ್ತು ಡಿಕ್ಲೇರನ್ನು ಕೂಡ ಕೊಟ್ಟಿರ್ತೀರ. ಆದರೆ ಅಪ್ಲಿಕೇಶನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಿರೋದಿಲ್ಲ. ಸೊ ಅದಕ್ಕೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಅವಕಾಶ ಆಗಿರುತ್ತೆ. ನಿಮಗೆ ಇವತ್ತಿಂದ ಹಿಡಿದು 29 ಅಕ್ಟೋಬರ್ವರೆಗೆ ಟೈಮ್ ಇರುತ್ತೆ. 4 ಗಂಟೆವರೆಗೂ ಮಾತ್ರ ನೀವು ಅಲ್ಲಿವರೆಗೂ ನಿಮ್ಮ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೋಬೋದಾಗಿರುತ್ತೆ. ಆಗಲೇ ಹೇಳ್ದಂಗೆ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ ಎಲ್ಲ ಅವರು ಪ್ರಾಬ್ಲಮ್ಗಳನ್ನು ಸರಿ ಮಾಡಿ ಈ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಅಂದರೆ ಲಿಂಕ್ ಯಾವುದು ನಾವು ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದಾದರೆ, ಹಳೆಯ ಲಿಂಕಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ರಲ್ಲ, ಅದೇ ಲಿಂಕಿನ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ. ನೀವು ಈ ಒಂದು ಪಿ ಡಿ ಎಫ್ನ ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗಿರೋವಂಥ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆ ಎ ಹೋಮ್ ಪೇಜಿಗೆ ಬಂದು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರ್ಯಾರಿಗೆ ಇನ್ನೂ ಇನ್ಫಾರ್ಮೇಷನ್ ನೋಡಬೇಕು ನಾನು ಅಂತ ಅಂತಿರೋರು ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ಫಾರ್ಮೇಷನ್ನ ತೊಗೊಂಡು ರಿಜಿಸ್ಟ್ರೇಷನ್ಗೆ ಹೋಗ್ಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಹ್ಯಾವ್ ಅ ನೈಸ್ ಡೇ.